ಅಪ್ಪ ಮಲ್ಲಿಕಾರ್ಜುನ, ಹೇಗಾದ್ರೂ ಮಾಡಿ ಗೀತನಿಗೆ ರಾತ್ರಿ ಕೂಡ ಹೋಗಾಗ ಮಾಡಪ್ಪ. ಏ ಮಂಜು, ಬರ ಇಲ್ಲಿ. ಏನಣ್ಣ? ಜೋಬ್ನಲ್ಲಿ ಬೆಂಕಿ ಪಟ್ಟ ಇದೆ, ತಗೊಂಡು ಹಚ್ಚು. ನಾನು ಅನ್ಸಲ್ಲ. ಹಚ್ಚ, ತಗೋ. ಯಾಕೆ ಮಂಜು, ಏನಾಯ್ತು? ಅಲ್ಲಿ ರಾಜನ ದೇವಸ್ಥಾನದಲ್ಲಿ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ಬಿಟ್ಟಿದ್ದಾರೆ. ಬಾ ಕ್ಷಮಿಸ್ಬಿಡು ಮಾವ, ನಾನ್ ತಪ್ಪು ಮಾಡ್ಬಿಟ್ಟೆ. ನನಗ್ ರಾತ್ರಿ ಹೊತ್ತು ಕಣ್ ಕಾಣಿಸಲ್ಲ ಅಂತ ನಿನ್ ಹತ್ರ ಸುಳ್ಳು ಹೇಳ್ದೆ. ನನಗೆ ಕಣ್ ಕಾಣಿಸುತ್ತೆ. ಮೊದಲಿನಿಂದನೂ ನನಗೆ ನೀನು ಅಂದ್ರೆ ಪ್ರಾಣ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗೋಲ್ಲ. ಈ ವಿಷಯ ನಿನ್ನತ್ರ ಹೇಳೋಣ ಅಂದ್ರೆ ನೀನನ್ನ ದೂರ ತಳ್ತಿದ್ದೆ. ಈ ತರ ನಾಟಕ ಆಡಿದ್ರೆ ನೀನ್ ನನ್ನನ್ನೇ ಮದ್ವೆ ಆಗ್ತೀಯ ಅಂತ ಹೀಗ್ ಮಾಡ್ದೆ. ಅದಕ್ಕೆ ಇಂಥ ಸುಳ್ಳು ಹೇಳೋದು ನಿನ್ ಹುಡುಗಾಟ, ನನಗ್ ಪ್ರಾಣ ಸಂಟ. ನಿನಗೆ ರಾತ್ರಿ ಕೊಡು ಅಂದ ತಕ್ಷಣ ನನ್ನ ಎದೆನೇ ಹೊಡೆದೋಯ್ತು. ಆದಷ್ಟು ಬೇಗ ನಿನ್ ಕಣ್ ಕಾಣೋಗಾಗ್ಲಿ ಅಂತ ನಾನ್ ಮಾಡ್ತಿರೋ ಪೂಜೆಗಳಿಲ್ಲ, ಹೊರದಿರೋ ಹರಕೆಗಳನ್ನ ಮಾತಾಡಬೇಡ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಈ ಸುಳ್ಳು ಮೋಸ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಮಾವ, ಮಾವ ನಿಂತ್ಕೋ ಮಾವ, ಮಾವ ನನ್ ಮಾತ್ ಕೇಳು. ಮಾವ ನಿಂತ್ಕೋ ಮಾವ. ನಾನ್ ಸುಳ್ಳು ಹೇಳಿದಕ್ಕೆ ತಾನೆ ನೀನ್ ನನ್ ಬಿಟ್ಟು ಹೋಗ್ತಿದೀಯ. ನಾನ್ ನಿಜವಾಗ್ಲೂ ಕುರುಡಿ ಆದ್ರೆ ತಾನೆ ನೀನ್ ನನ್ ಮದ್ವೆ ಆಗೋದು. ನಾನ್ ಹೇಳಿದ ಸುಳ್ಳನ್ನ ಈಗ್ಲೇ ನಿಜ ಮಾಡ್ತಿದ್ದೀನಿ. ನಾನು ಮಾಡಿದ ತಪ್ಪಿಗೆ ಇದೇ ಪ್ರಾಯಶ್ಚಿತ್ತ. ಏನೇ ಹೇಳ್ದು ತಲೆ ಕೆರ್ಕೊ, ತಗೋ ಹೋಗಿ ಕುಡಿದ್ಬಿಡು. ಆಹಾ, ಹೋ ಮನೆಗೆ ಅಕ್ಕಿಗೆ ತಂದ್ಕೊಡು. ಎಷ್ಟು ಹೇಳಿದ್ರು ಇಷ್ಟೇನೆ.
ಇಳಿಯ ಕೆಳಗೆ. ಅದನ್ ಕೇಳೋದಕ್ಕೆ ನೀನ್ಯಾರು? ಈ ಗಾಡಿ ನಮ್ ಬಾವಂದು. ಓ, ನೀನು ಅವ್ರ ಭಾಮೈದನಾ? ಹಾಗಾದ್ರೆ ನೀನು ನನಗ್ ಬೇಕಾದವನೇ. ಬಾ ಕುತ್ಕೋ. ಒಳ್ಳೆ ಮಾತ್ನಲ್ಲಿ ಗಾಡಿಯಿಂದ ಇಳಿದ್ರೆ ಸರಿ, ಇಳ್ದಿದ್ರೆ ಆ ಈ ನೆಪ ಮಾಡ್ಕೊಂಡು ನನ್ ಮುಟ್ಬೇಕು ಅಂತಿದೀಯಾ? ಏನ್ ಮಾಡೋದು, ಎಲ್ಲಾರು ನನ್ ಮುಟ್ಟಕ್ಕೆ ಏನಾದ್ರೂ ನೆಪ ಹುಡ್ಕೊಂಡ್ ಬರ್ತಾರೆ. ಇಳಿಯ ಕೆಳಗೆ. ಓಯ್ ಅಮ್ಮ. ರಾಜು, ರಾಜು, ಏನ್ ಬಾವಾ? ಚಿಂತಾಮಣಿನ ಯಾಕೆ ಗಾಡಿಯಿಂದ ಎಳೆದು ಹಾಕ್ದೆ? ಹೇಳೋ, ಯಾಕೆ ಹಾಗೆ ಮಾಡ್ದೆ? ಮತ್ತಿನೇನ್ ಬಾವಾ, ನಮ್ಮ ಅಕ್ಕ ಕೂರ್ಬೇಕಾದ ಜಾಗದಲ್ಲಿ ಬೇರೆ ಯಾವಳು ಕೂತ್ಕೊಂಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ? ಅಲ್ಲಿ ಯಾರು ಕೂತ್ಕೋಬೇಕು ಯಾರು ಕೂತ್ಕೋಬಾರ್ದು ನಿರ್ಧಾರ ಮಾಡೋದು ನೀನಲ್ಲ, ನಾನು. ಹೋಗು, ಹೋಗಿ ಅವಳದ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ನಾನು ಯಾಕೆ ಅವಳ ಹತ್ರ ಕ್ಷಮೆ ಕೇಳಲಿ? ರಾಜು, ಅಪ್ಪ, ಮಾವ ಏನ್ ದೊಡ್ಡ ತಪ್ಪು ಮಾಡ್ದ ಅಂತ ಅವಳ ಹತ್ರ ಕ್ಷಮೆ ಕೇಳ್ಬೇಕು? ಅಮ್ಮ ಕೂತ್ಕೊಳ್ಳೋ ಜಾಗದಲ್ಲಿ ಬೇರೆಯವಳು ಬಂದು ಕೂತ್ಕೊಂಡ್ರೆ ಸುಮ್ನೆ ಇರ್ತಾನಾ? ನನಗೆ ಎದುರಾಡೋಷ್ಟು ಬಿಡ್ಬಿಟ್ಟಿಯ ಮಕ್ಳೇ. ರಾಜು, ಒಳ್ಳೆ ಮಾತನ್ನು ಕ್ಷಮಾಪಣೆ ಕೇಳ್ತೀಯಲ್ವೋ? ನಾನೇನು ತಪ್ಪು ಮಾಡಿಲ್ಲ ಬಾವಾ. ಭೇಷ್, ಎಲ್ರೂ ದೊಡ್ಡ ಮನುಷ್ಯರೇ. ಸಾರ್ಥಕವಾಯ್ತು ಕಣ ಲಕ್ಷ್ಮಿ, ಮಗಳನ್ನ ತಮ್ಮನ್ನ ಚೆನ್ನಾಗಿ ಬೆಳೆಸಿದ್ಯಾ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ. ಈ ಮನೆ ನನ್ನ ಮಾತಿಗೆ ಬೆಲೆನೇ ಇಲ್ದಂಗಾಯ್ತು. ರಾಜು, ಚಿಂತಾಮಣಿ ಹತ್ರ ಹೋಗಿ ಕ್ಷಮೆ ಕೇಳು. ಏನಕ್ಕ ನೀನು ಹೀಗೆ ಹೇಳ್ತೀಯ? ನನಗೂ ಸ್ವಾಭಿಮಾನ ಗೌರವ ಅಂತ ಇಲ್ವಾ? ಅಕ್ಕ, ಎಲ್ಲಿ ಹೋಗ್ತಿದ್ಯಾ? ಚಿಂತಾಮಣಿ ಮನೆಗೆ. ಅಕ್ಕ, ನಿನಗೆ ನಿನ್ ಸ್ವಾಭಿಮಾನದ ಬಗ್ಗೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ನನಗೆ ನನ್ನ ಗಂಡನ ಮೇಲಿದೆ. ನೀವಿಬ್ರು ಅವ್ರ ಮಾತಿಗೆ ಬೆಲೆ ಕೊಡದೆ ಹೋದ್ರು ನಾನ್ ಕೊಡ್ತೀನಿ. ಅವ್ರ ಮನ್ಸನ್ನ ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಬೇಡಕ್ಕ, ನಿಂಗೆ ಭಾವನ್ಗೆ ಮನ್ಸು ನೋವು ಆಗೋಗಿದ್ರೆ ನಾನ್ ಗೌರವ ಸ್ವಾಭಿಮಾನ ಹೋದ್ರೂ ಪರವಾಗಿಲ್ಲ. ನಾನೇ ಅವಳ ಹತ್ರ ಕ್ಷಮೆ ಕೇಳ್ತೀನಿ. ಹೀರೋ
ಮಾವ ಹೇಳಿದ್ರು ಅಂತ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದೆ. ನಿನ್ ಜೊತೆ ಚಕ್ಕಂದಾಡಕ್ಕಲ್ಲ. ಹುಷಾರ್. ಛೀ